ಇನ್ನು ರಾಹುಲ್ ಗಾಂಧಿ ಅವರ ಸೂಚನೆಯಂತೆ ಬಂತ ಎಲೆಕ್ಷನ್. ರಾಹುಲ್ ಗಾಂಧಿ ಅವರು ಕಾಲೇಜುಗಳಲ್ಲಿ ಎಲೆಕ್ಷನ್ ನಡೆಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರವನ್ನ ಬರೆದಿದ್ರು. ಹಾಗಾಗಿ ಈ ಕಾಲೇಜುಗಳಲ್ಲಿ ಚುನಾವಣೆ ನಡೆಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರ ಸೂಚನೆಯಂತೆ ಎಲೆಕ್ಷನ್ ನಡೆಸೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆಯಾ? ಕಾಲೇಜುಗಳಲ್ಲಿ ಚುನಾವಣೆ ನಡೆಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರು ಪತ್ರವನ್ನ ಬರೆದಿದ್ರು ಸಿಎಂ ಹಾಗೆ ಡಿಸಿಎಂಗೆ. ಕಾಲೇಜು ಎಲೆಕ್ಷನ್ಗೆ 9 ಜನರ ಸಮಿತಿಯನ್ನ ಕಾಂಗ್ರೆಸ್ ರಚನೆಯನ್ನ ಮಾಡಿತ್ತು. ಸಚಿವ ಎಂಸಿ ಸುಧಾಕರ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನ ರಚನೆ ಮಾಡಲಾಗಿತ್ತು. ಎಂಎಲ್ಸಿಗಳು, ಎನ್ಎಸ್ಯುಐ ಆಲಿ ಹಾಗೆ ಮಾಜಿ ನಾಯಕರ ಸಮಿತಿಯನ್ನ ರಚನೆ ಮಾಡಲಾಗಿತ್ತು. ಈ ಸಮಿತಿಯ ವರದಿಯನ್ನ ಆಧರಿಸಿ ಕಾಲೇಜುಗಳ ಚುನಾವಣೆಯನ್ನ ಘೋಷಣೆ ಮಾಡಲಾಗಿರುವಂತದ್ದು. ಹಾಗಾಗಿ ರಾಹುಲ್ ಗಾಂಧಿ ಅವರ ಸೂಚನೆಯಂತೆ ಈ ಎಲೆಕ್ಷನ್ ನಡೀತಾ ಇದೆಯಾ ಅನ್ನುವಂತ ಒಂದು ಪ್ರಶ್ನೆ ಸದ್ಯ ಕಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಸ್ಟೂಡೆಂಟ್ ಎಲೆಕ್ಷನ್ಗೆ ಒಂದು ಕಮಿಟಿ ಫಾರ್ಮ್ ಮಾಡಿದ್ದೀನಿ, ಯಾವ ರೀತಿ ಮಾಡಬೇಕು ಅಂತ. ಹೊಸ ನಾಯಕರುಗಳನ್ನ ಕಾಲೇಜಲ್ಲಿ ತಯಾರು ಮಾಡಬೇಕು. ಸೊ ಅದಕ್ಕೆ ಈಗಾಗಲೇ ನಾನು ಶರಣ್ ಪ್ರಕಾಶ್ ಅಧ್ಯಕ್ಷತೆಯಲ್ಲಿ ನಮ್ಮ ಸುಧಾಕರ್, ನಮ್ಮ ಇವರು NSUI ಮಾಜಿ ಅಧ್ಯಕ್ಷಗಳು, ಸಲೀಮು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟು, NSUI ಪ್ರೆಸಿಡೆಂಟು, ಫಾರ್ಮರ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟು ಅವರೆಲ್ಲ ಸೇರಿಸಿ 9 ಜನ ಒಂದು ಕಮಿಟಿ ಮಾಡಿದ್ದೀನಿ. ಒಂದು ತಿಂಗಳಲ್ಲೇ ಯಾವ ರೀತಿ ಮಾಡಬೇಕು ಅಂತೇಳಿ ಪುಟ್ಟಣ್ಣ ಎಲ್ಲ ಸೇರಿಸಿ ಒಂದು ಕಮಿಟಿ ಮಾಡಿದ್ದೀನಿ. ಯಾವ ರೀತಿ ಎಲೆಕ್ಷನ್ ಕಂಡಕ್ಟ್ ಮಾಡಬೇಕು ಅಂತೇಳಿ ಒಂದು ಪ್ರಪೋಸಲ್ ಕೊಡಿ ಸರ್ಕಾರಕ್ಕೆ ಅಂತ ರಾಹುಲ್ ಗಾಂಧಿ ಅವರು ಕೂಡ ನಮಗೆ ಚೀಫ್ ಮಿನಿಸ್ಟರ್ಗೆ ಕಾಗದ ಬರೆದಿದ್ದಾರೆ. ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು ಅಂತ. ಕಾಲೇಜ್ಗಳಲ್ಲಿ ಎಲೆಕ್ಷನ್ ಕಂಡಕ್ಟ್ ಮಾಡಿ ಹೊಸ ಲೀಡರ್ಶಿಪ್ನ ಬೆಳೆಸಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ಲೆಟ್ ಅಸ್ ಸಿ. ಇದನ್ನು ಹಿಂದೆ ಎಲ್ಲ ಇತ್ತು, ನಾವೆಲ್ಲ ಎಲೆಕ್ಷನ್ ನಿಂತ್ಕೊಂಡು ಗೆದ್ದು, ನಾನು ಇಲ್ಲ ನಮ್ಮ ಇವನವನಲ್ಲ ನಮ್ಮ ಆರಾಧ್ಯ, ನಾವೆಲ್ಲ ಕಾಲೇಜಲ್ಲೆಲ್ಲ ಇಲ್ಲ ಕೂತೋ, ನಾವೆಲ್ಲ ಎಲೆಕ್ಷನ್ ಎಲ್ಲ ನಿಂತಿದ್ದೋ. ರೇವಣ್ಣ ಎಲೆಕ್ಷನ್ ನಿಂತಿದ್ರು, ಎಲ್ಲ ಕಾಲೇಜ್ ಎಲೆಕ್ಷನಲ್ಲಿ ಎಲ್ಲ ಬೇಕಾದಷ್ಟು ಜನ ಇಲ್ಲೆಲ್ಲ ಸ್ಟೇಜಲ್ಲಿ ಇದ್ದೀವಿ. ನಾವೆಲ್ಲ ಎಲೆಕ್ಷನ್ ಇದ್ದಾಗೆ ಫೈನಲ್ ಇಯರ್ ಡಿಗ್ರಿ ಸ್ಟೂಡೆಂಟ್ ನಾನು ಅಸೆಂಬ್ಲಿ ನಿಂತ್ಕೊಂಡಾಗ. ಅಂಥ ಕಾಲ ಆಗಿತ್ತು, ಈಗೆಲ್ಲ ಹೋಗ್ಬಿಟ್ಟಿದೆ ಆ ಕಾಲ ಎಲ್ಲ. ಆರ್ ಮಂಜುನಾಥ್ ನನಗಿಂತ ಸೀನಿಯರ್, ಇವನು 1 ವರ್ಷ ಸೀನಿಯರ್ ಕಾಲೇಜಲ್ಲಿ. ಆರ್ ಮಂಜುನಾಥ್ ಎಲ್ಲ ದೊಣ್ಣೆ ಪಣ್ಣೆ ಹಿಡ್ಕೊಂಡು ತಿರುಗ್ತಿದ್ರಲ್ಲ. ಈಗೆಲ್ಲ ಇಲ್ಲ, ಈಗ ಅವೆಲ್ಲ ನಿಂತೋಯ್ತು. ಈಗೆಲ್ಲ ಆ ಕಾಲ ಇಲ್ಲ ಇತ್ತು. ಅದು ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ರಂಗನಾಥ್ ಸಾಹೇಬರು ನಿಲ್ಲಿಸ್ಬಿಟ್ರು ಗಲಾಟೆಗಳ ಬೇಡ ಅಂತೇಳಿ. ಬಟ್ ಈಗ ತಿರ್ಗಾ ಅವಶ್ಯಕತೆ ಕಾಣ್ತಾ ಇದೆ. ಯಾಕೆಂದರೆ ನಾವು ನಮ್ಮಲ್ಲಿ ಮೆಂಬರ್ಶಿಪ್ ಆಗ್ತಾ ಇದೆ. ಇದು ಕಾಲೇಜ್ ಎಲೆಕ್ಷನು, ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಬೇರೆ ಸಿಸ್ಟಮ್ ಇದೆ. ನಾನು ಅದು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಹಿಂಗೆ ತಾವೆಲ್ಲ ಹೆಣ್ಮಕ್ಳು ಅದೆಷ್ಟು ಫಾಜಿ ಆಗ್ತಿರೋ ನೋಡ್ತೀನಿ. 50% ಹೆಣ್ಮಕ್ಳಿಗೆ ರಿಸರ್ವೇಷನ್ ಇದೆ. 369 ಸೀಟ್ಗೆ 50% ಹೆಣ್ಮಕ್ಳಿಗೆ ರಿಸರ್ವೇಷನ್ ಇದೆ. ಒಂದೊಂದು ಕ್ಷೇತ್ರಕ್ಕೆ 10 ಜನ ಅರ್ಜಿ ಹಾಕಬೇಕು. ಆಗ ನಾವು ಅದರಲ್ಲಿ ಸೆಲೆಕ್ಟ್ ಮಾಡ್ತೀವಿ ಯಾರು ಬೆಸ್ಟು. ಆಮೇಲೆ ಅವರೆಲ್ಲ ಬೂತ್ಗೆ ಹೋಗಿ ಕೆಲಸ ಮಾಡಬೇಕು. ಅವನು BC ಇರಲಿ, SC ಇರಲಿ, ಜನರಲ್ ಇರಲಿ, OBC. ಇನ್ನು ರಾಹುಲ್ ಗಾಂಧಿ ಅವರ ಸೂಚನೆಯಂತೆ ಬಂತ ಎಲೆಕ್ಷನ್. ರಾಹುಲ್ ಗಾಂಧಿ ಅವರು ಕಾಲೇಜುಗಳಲ್ಲಿ ಎಲೆಕ್ಷನ್ ನಡೆಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರವನ್ನ ಬರೆದಿದ್ರು. ಹಾಗಾಗಿ ಈ ಕಾಲೇಜುಗಳಲ್ಲಿ ಚುನಾವಣೆ ನಡೆಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರ ಸೂಚನೆಯಂತೆ ಎಲೆಕ್ಷನ್ ನಡೆಸೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆಯಾ? ಕಾಲೇಜುಗಳಲ್ಲಿ ಚುನಾವಣೆ ನಡೆಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರು ಪತ್ರವನ್ನ ಬರೆದಿದ್ರು ಸಿಎಂ ಹಾಗೆ ಡಿಸಿಎಂಗೆ. ಕಾಲೇಜು ಎಲೆಕ್ಷನ್ಗೆ 9 ಜನರ ಸಮಿತಿಯನ್ನ ಕಾಂಗ್ರೆಸ್ ರಚನೆಯನ್ನ ಮಾಡಿತ್ತು. ಸಚಿವ ಎಂಸಿ ಸುಧಾಕರ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನ ರಚನೆ ಮಾಡಲಾಗಿತ್ತು. ಎಂಎಲ್ಸಿಗಳು, ಎನ್ಎಸ್ಯುಐ ಆಲಿ ಹಾಗೆ ಮಾಜಿ ನಾಯಕರ ಸಮಿತಿಯನ್ನ ರಚನೆ ಮಾಡಲಾಗಿತ್ತು. ಈ ಸಮಿತಿಯ ವರದಿಯನ್ನ ಆಧರಿಸಿ ಕಾಲೇಜುಗಳ ಚುನಾವಣೆಯನ್ನ ಘೋಷಣೆ ಮಾಡಲಾಗಿರುವಂತದ್ದು. ಹಾಗಾಗಿ ರಾಹುಲ್ ಗಾಂಧಿ ಅವರ ಸೂಚನೆಯಂತೆ ಈ ಎಲೆಕ್ಷನ್ ನಡೀತಾ ಇದೆಯಾ ಅನ್ನುವಂತ ಒಂದು ಪ್ರಶ್ನೆ ಸದ್ಯ ಕಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಸ್ಟೂಡೆಂಟ್ ಎಲೆಕ್ಷನ್ಗೆ ಒಂದು ಕಮಿಟಿ ಫಾರ್ಮ್ ಮಾಡಿದ್ದೀನಿ, ಯಾವ ರೀತಿ ಮಾಡಬೇಕು ಅಂತ. ಹೊಸ ನಾಯಕರುಗಳನ್ನ ಕಾಲೇಜಲ್ಲಿ ತಯಾರು ಮಾಡಬೇಕು. ಸೊ ಅದಕ್ಕೆ ಈಗಾಗಲೇ ನಾನು ಶರಣ್ ಪ್ರಕಾಶ್ ಅಧ್ಯಕ್ಷತೆಯಲ್ಲಿ ನಮ್ಮ ಸುಧಾಕರ್, ನಮ್ಮ ಇವರು NSUI ಮಾಜಿ ಅಧ್ಯಕ್ಷಗಳು, ಸಲೀಮು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟು, NSUI ಪ್ರೆಸಿಡೆಂಟು, ಫಾರ್ಮರ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟು ಅವರೆಲ್ಲ ಸೇರಿಸಿ 9 ಜನ ಒಂದು ಕಮಿಟಿ ಮಾಡಿದ್ದೀನಿ. ಒಂದು ತಿಂಗಳಲ್ಲೇ ಯಾವ ರೀತಿ ಮಾಡಬೇಕು ಅಂತೇಳಿ
ಪುಟ್ಟಣ್ಣ ಎಲ್ಲ ಸೇರಿಸಿ ಒಂದು ಕಮಿಟಿ ಮಾಡಿದ್ದೀನಿ. ಯಾವ ರೀತಿ ಎಲೆಕ್ಷನ್ ಕಂಡಕ್ಟ್ ಮಾಡಬೇಕು ಅಂತೇಳಿ ಒಂದು ಪ್ರಪೋಸಲ್ ಕೊಡಿ ಸರ್ಕಾರಕ್ಕೆ ಅಂತ ರಾಹುಲ್ ಗಾಂಧಿ ಅವರು ಕೂಡ ನಮಗೆ ಚೀಫ್ ಮಿನಿಸ್ಟರ್ಗೆ ಕಾಗದ ಬರೆದಿದ್ದಾರೆ. ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು ಅಂತ ಕಾಲೇಜ್ಗಳಲ್ಲಿ ಎಲೆಕ್ಷನ್ ಕಂಡಕ್ಟ್ ಮಾಡಿ ಹೊಸ ಲೀಡರ್ಶಿಪ್ನ ಬೆಳೆಸಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ಲೆಟ್ ಅಸ್ ಸಿ. ಇದನ್ನು ಹಿಂದೆ ಎಲ್ಲ ಇತ್ತು, ನಾವೆಲ್ಲ ಎಲೆಕ್ಷನ್ ನಿಂತ್ಕೊಂಡು ಗೆದ್ದು, ನಾನು ಇಲ್ಲ ನಮ್ಮ ಇವನವನಲ್ಲ ನಮ್ಮ ಆರಾಧ್ಯ, ನಾವೆಲ್ಲ ಕಾಲೇಜಲ್ಲೆಲ್ಲ ಇಲ್ಲ ಕೂತವ್, ನಾವೆಲ್ಲ ಎಲೆಕ್ಷನ್ ಎಲ್ಲ ನಿಂತಿದ್ದು, ರೇವಣ್ಣ ಎಲೆಕ್ಷನ್ ನಿಂತಿದ್ರು, ಎಲ್ಲ ಕಾಲೇಜ್ ಎಲೆಕ್ಷನಲ್ಲಿ ಎಲ್ಲ ಬೇಕಾದಷ್ಟು ಜನ ಇಲ್ಲೆಲ್ಲ ಸ್ಟೇಜಲ್ಲಿ ಇದ್ದೀವಿ. ನಾವೆಲ್ಲ ಎಲೆಕ್ಷನ್ ಇದ್ದಾಗೆ ಫೈನಲ್ ಇಯರ್ ಡಿಗ್ರಿ ಸ್ಟೂಡೆಂಟ್ ನಾನು ಅಸೆಂಬ್ಲಿ ನಿಂತ್ಕೊಂಡಾಗ. ಅಂಥ ಕಾಲ ಆಗಿತ್ತು, ಈಗೆಲ್ಲ ಹೋಗ್ಬಿಟ್ಟಿದೆ ಆ ಕಾಲ ಎಲ್ಲ. ಆರ್ ಮಂಜುನಾಥ್ ನನಗಿಂತ ಸೀನಿಯರ್, ಇವನು 1 ವರ್ಷ ಸೀನಿಯರ್ ಕಾಲೇಜಲ್ಲಿ. ಆರ್ ಮಂಜುನಾಥ್ ಎಲ್ಲ ದೊಣ್ಣೆ ಪಣ್ಣೆ ಹಿಡ್ಕೊಂಡು ತಿರ್ತಿದ್ರಲ್ಲ, ಈಗೆಲ್ಲ ಇಲ್ಲ, ಈಗ ಅವೆಲ್ಲ ನಿಂತೋಯ್ತು ಈಗೆಲ್ಲ. ಆ ಕಾಲ ಇಲ್ಲ ಇತ್ತು, ಅದು ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ರಂಗನಾಥ್ ಸಾಹೇಬರು ನಿಲ್ಲಿಸ್ಬಿಟ್ರು ಗಲಾಟೆಗಳ ಬೇಡ ಅಂತೇಳಿ. ಬಟ್ ಈಗ ತಿರ್ಗಾ ಅವಶ್ಯಕತೆ ಕಾಣ್ತಾ ಇದೆ, ಏಕೆಂದರೆ ನಾವು ನಮ್ಮಲ್ಲಿ ಮೆಂಬರ್ಶಿಪ್ ಆಗ್ತಾ ಇದೆ. ಇದು ಕಾಲೇಜ್ ಎಲೆಕ್ಷನು, ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಬೇರೆ ಸಿಸ್ಟಮ್ ಇದೆ, ನಾನು ಅದು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಹಿಂಗೆ ತಾವೆಲ್ಲ ಹೆಣ್ಮಕ್ಳು ಅದೆಷ್ಟು ಅರ್ಜಿ ಆಗ್ತಿರೋ ನೋಡ್ತೀನಿ. 50% ಹೆಣ್ಮಕ್ಳಿಗೆ ರಿಸರ್ವೇಷನ್ ಇದೆ. 369 ಸೀಟ್ಗೆ 50% ಹೆಣ್ಮಕ್ಳಿಗೆ ರಿಸರ್ವೇಷನ್ ಇದೆ. ಒಂದೊಂದು ಕ್ಷೇತ್ರಕ್ಕೆ 10 ಜನ ಅರ್ಜಿ ಹಾಕಬೇಕು. ಆಗ ನಾವು ಅದರಲ್ಲಿ ಸೆಲೆಕ್ಟ್ ಮಾಡ್ತೀವಿ ಯಾರು ಬೆಸ್ಟು. ಆಮೇಲೆ ಅವರೆಲ್ಲ ಬೂತ್ಗೆ ಹೋಗಿ ಕೆಲಸ ಮಾಡಬೇಕು. ಅವನು BC ಇರಲಿ, SC ಇರಲಿ, ಜನರಲ್ ಇರಲಿ, OBC. ಇದನ್ನು ಹಿಂದೆ ಎಲ್ಲ ಇತ್ತು, ನಾವೆಲ್ಲ ಎಲೆಕ್ಷನ್ ನಿಂತ್ಕೊಂಡು ಗೆದ್ದು, ನಾನು ಇಲ್ಲ ನಮ್ಮ ಇವನವನಲ್ಲ ನಮ್ಮ ಆರಾಧ್ಯ, ನಾವೆಲ್ಲ ಕಾಲೇಜಲ್ಲೆಲ್ಲ ಇಲ್ಲ ಕೂತವ್, ನಾವೆಲ್ಲ ಎಲೆಕ್ಷನ್ ಎಲ್ಲ ನಿಂತಿದ್ದು, ರೇವಣ್ಣ ಎಲೆಕ್ಷನ್ ನಿಂತಿದ್ರು, ಎಲ್ಲ ಕಾಲೇಜ್ ಎಲೆಕ್ಷನಲ್ಲಿ ಎಲ್ಲ ಬೇಕಾದಷ್ಟು ಜನ ಇಲ್ಲೆಲ್ಲ ಸ್ಟೇಜಲ್ಲಿ ಇದ್ದೀವಿ. ನಾವೆಲ್ಲ ಎಲೆಕ್ಷನ್ ಇದ್ದಾಗೆ ಫೈನಲ್ ಇಯರ್ ಡಿಗ್ರಿ ಸ್ಟೂಡೆಂಟ್ ನಾನು ಅಸೆಂಬ್ಲಿ ನಿಂತ್ಕೊಂಡಾಗ. ಅಂಥ ಕಾಲ ಆಗಿತ್ತು, ಈಗೆಲ್ಲ ಹೋಗ್ಬಿಟ್ಟಿದೆ ಆ ಕಾಲ ಎಲ್ಲ. ಆರ್ ಮಂಜುನಾಥ್ ನನಗಿಂತ ಸೀನಿಯರ್, ಇವನು 1 ವರ್ಷ ಸೀನಿಯರ್ ಕಾಲೇಜಲ್ಲಿ. ಆರ್ ಮಂಜುನಾಥ್ ಎಲ್ಲ ದೊಣ್ಣೆ ಪಣ್ಣೆ ಹಿಡ್ಕೊಂಡು ತಿರ್ತಿದ್ರಲ್ಲ, ಈಗೆಲ್ಲ ಇಲ್ಲ, ಈಗ ಅವೆಲ್ಲ ನಿಂತೋಯ್ತು ಈಗೆಲ್ಲ. ಆ ಕಾಲ ಇಲ್ಲ ಇತ್ತು, ಅದು ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ರಂಗನಾಥ್ ಸಾಹೇಬರು ನಿಲ್ಲಿಸ್ಬಿಟ್ರು ಗಲಾಟೆಗಳ ಬೇಡ ಅಂತೇಳಿ. ಬಟ್ ಈಗ ತಿರ್ಗಾ ಅವಶ್ಯಕತೆ ಕಾಣ್ತಾ ಇದೆ, ಏಕೆಂದರೆ ನಾವು ನಮ್ಮಲ್ಲಿ ಮೆಂಬರ್ಶಿಪ್ ಆಗ್ತಾ ಇದೆ. ಇದು ಕಾಲೇಜ್ ಎಲೆಕ್ಷನು, ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಬೇರೆ ಸಿಸ್ಟಮ್ ಇದೆ, ನಾನು ಅದು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಹಿಂಗೆ ತಾವೆಲ್ಲ ಹೆಣ್ಮಕ್ಳು ಅದೆಷ್ಟು ಅರ್ಜಿ ಆಗ್ತಿರೋ ನೋಡ್ತೀನಿ. 50% ಹೆಣ್ಮಕ್ಳಿಗೆ ರಿಸರ್ವೇಷನ್ ಇದೆ. 369 ಸೀಟ್ಗೆ 50% ಹೆಣ್ಮಕ್ಳಿಗೆ ರಿಸರ್ವೇಷನ್ ಇದೆ. ಒಂದೊಂದು ಕ್ಷೇತ್ರಕ್ಕೆ 10 ಜನ ಅರ್ಜಿ ಹಾಕಬೇಕು. ಆಗ ನಾವು ಅದರಲ್ಲಿ ಸೆಲೆಕ್ಟ್ ಮಾಡ್ತೀವಿ ಯಾರು ಬೆಸ್ಟು. ಆಮೇಲೆ ಅವರೆಲ್ಲ ಬೂತ್ಗೆ ಹೋಗಿ ಕೆಲಸ ಮಾಡಬೇಕು. ಅವನು BC ಇರಲಿ, SC ಇರಲಿ, ಜನರಲ್ ಇರಲಿ, OBC